ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಸುಜ್ಞಾನ ಅಂತ. ನಾನು ಮೂಲತಃ ಆಯುರ್ವೇದ ವೈದ್ಯೆ. ನಮ್ಮ ಕ್ಲಿನಿಕ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವಿಜಯನಗರ, ಬೆಂಗಳೂರಲ್ಲಿ ಬರುತ್ತೆ. ಸೊ ವಿಜಯನಗರದಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಸಂಘಮಿತ್ರ ವುಮೆನ್ಸ್ ಕಾಲೇಜ್ ಅಂತ ಹೇಳ್ತೀವಿ. ಸಂಘಮಿತ್ರ ವುಮೆನ್ಸ್ ಕಾಲೇಜ್ ಆಪೋಸಿಟ್ ಅಲ್ಲಿ ನಮ್ಮ ಕ್ಲಿನಿಕ್ ಬರುತ್ತೆ. ನಮ್ಮ ಕ್ಲಿನಿಕ್ ನೇಮ್ ಏನಂತ ಹೇಳಿದ್ರೆ ದಿನ್ನಿ ಪೂಜಾರಿ ಕೃಷ್ಣಯ್ಯ ಸ್ವಾಮಿ ಪುರಾತನ ಪಾರಂಪರಿಕ ಆಯುರ್ವೇದ ಚಿಕಿತ್ಸಾಲಯ ಅಂತ. ನೀವು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಬರಬಹುದು. ಸೊ ಗೂಗಲ್ ಅಲ್ಲಿ ನೋಡ್ಬಿಟ್ಟು ಕೂಡ ನೀವು ಬರ್ಬೋದು. ಇವತ್ತು ನಾನು ನಿಮ್ಗೆ ಮಲಬದ್ಧತೆ, ನಮ್ಮಲ್ಲಿ ಪಾರಂಪರಿಕವಾಗಿ ತಯಾರಾದಂತ ಮಲಹರ ಚೂರ್ಣ ಅಂತ ಹೇಳ್ತೀವಿ, ಅಥವಾ ಡಿಟಾಕ್ಸ್ ಚೂರ್ಣ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಯಾರ್ಯಾರು ತೆಗೆದುಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮಲಹರ ಚೂರ್ಣ ಅಂತ ಹೇಳ್ಬೋದು, ಅಥವಾ ಡಿಟಾಕ್ಸ್ ಚೂರ್ಣ ಅಂತ ಹೇಳಿದೆ. ಸೊ ಮಲಬದ್ಧತೆ ಸಮಸ್ಯೆ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ನೀವು ಸರಿಯಾದ ಟೈಮ್ಗೆ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ, ಸರಿಯಾದ ಟೈಮಿಗೆ ಆಹಾರ ಸೇವನೆ ಮಾಡದೇ ಇರೋದ್ರಿಂದ, ಹಾಗೂ ನೀವು ಸರಿಯಾದ ಟೈಮ್ಗೆ ನಿದ್ದೆ ಮಾಡದೇ ಇರೋದ್ರಿಂದ ಏನಾಗುತ್ತೆ, ನಿಮ್ಗೆ ಮೋಷನ್ ಸರಿಯಾಗಿ ಆಗೋದಿಲ್ಲ. ಇದ್ರ ಜೊತೆಗೆ ನೀವೇನಂತ ಹೇಳಿದ್ರೆ ಜಂಕ್ ಫುಡ್ ಅತಿಯಾಗಿ ತಿನ್ನೋದ್ರಿಂದ, ಮೈದಾದಲ್ಲಿ ಮಾಡಿರುವಂತ ಬೇಕರಿ ಐಟಮ್ಸ್ ತಿನ್ನೋದ್ರಿಂದ ಏನಾಗುತ್ತೆ, ನಿಮ್ಗೆ ಮೋಷನ್ ಕ್ಲೀನ್ ಆಗಿ ಆಗೋದಿಲ್ಲ. ಹಾಗೂ ನೀವು ಸೊಪ್ಪು ತರಕಾರಿ ಇರುವಂತ ಆಹಾರ ತೆಗೆದುಕೊಳ್ಳದೆ ಇರೋದ್ರಿಂದ ಏನಾಗುತ್ತೆ, ನಿಮ್ಗೆ ಮೋಷನ್ ಸರಿಯಾಗಿ ಬರೋದಿಲ್ಲ. ಮೋಷನ್ ಗಟ್ಟಿಯಾಗಿ ಬರುತ್ತೆ, ಇಲ್ಲ ನಿಮ್ಗೆ ಬ್ಲಡ್ ಮುಖಾಂತರ ಬ್ಲಡ್ ಮಿಕ್ಸ್ಡ್ ಮೋಷನ್ ಕೂಡ ಬರಬಹುದು. ಸೊ ಮೋಷನ್ ಯಾಕೆ ಬರುತ್ತೆ ಅಂತ ಮೋಷನ್ ಯಾವ ತರ ನಿಮ್ಗೆ ಪ್ರಾಬ್ಲಮ್ಸ್ ಆಗುತ್ತೆ, ಮೋಷನ್ ನಿಮ್ಗೆ ನೀವು ಸರಿಯಾಗಿ ಆಹಾರ ತೆಗೆದುಕೊಳ್ಳದೆ ಇದ್ರೆ ನಿಮ್ಗೆ ಯಾವ ತರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದೆ. ಯಾರ್ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ಕೂತು ಕೆಲಸ ಮಾಡುವಂತವ್ರಿಗೆ, ಸ್ಪೆಷಲಿ ಈಗ ಡ್ರೈವರ್ಸ್ ಕೂತ್ಕೊಂಡು ಜಾಸ್ತಿ ಗಾಡಿ ಓಡಿಸ್ತಾರೆ, ಹಾಗೂ ಟೈಲರ್ಸ್ ಕೂಡ ಕೂತ್ಕೊಂಡೇ ಕೆಲಸ ಮಾಡ್ತಾರೆ. ಸೊ ಇವನ್ ಇಂಜಿನಿಯರ್ಸ್ ಕೂಡ ಏನಂತಾರೆ, ವರ್ಕ್ ಫ್ರಮ್ ಹೋಮ್ ಅಂತ ಕೂತ್ಕೊಂಡೇ ಇರ್ತಾರೆ. ನೀವು ರಕ್ತ ಸಂಚಾರನೆ ಆಗದೆ ಇದ್ರೆ ಹೇಗೆ ನಿಮ್ಗೆ ಮೋಷನ್ ಸರಿಯಾಗಿ ಆಗುತ್ತೆ? ಸೊ ಅದು ಒಂದು ಕಾರಣ ಕೂಡ. ನೀವು ವಾಕ್ ಮಾಡ್ಬೇಕು ಕಂಪಲ್ಸರಿ. ನೀವು ಮೋಷನ್ ಕ್ಲೀನ್ ಆಗಿ ಆಗ್ಬೇಕಂದ್ರೆ 30 to 45 minutes ವಾಕ್ ಮಾಡ್ಬೇಕು. ವಾಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕಾಲಿನ ತುದಿ ಬೆರಳಿಂದ ಕೂದಲುವರೆಗೂ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಸೊ ರಕ್ತ ಸಂಚಾರ ಚೆನ್ನಾಗಾದ್ರೆ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಇವನ್ ವಯಸ್ಸಾದವರಲ್ಲಿ ಏನಾಗುತ್ತೆ, ಅವರು ಓಡಾಡಕ್ ಆಗೋದಿಲ್ಲ, ಸೊಂಟ ನೋವು, ಮಂಡಿ ನೋವು ಇರುತ್ತೆ. ಸೊ ಅವ್ರು ಕೂತ್ಕೊಂಡೇ ಇರೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ವಾತ ಜಾಸ್ತಿ ಆಗುತ್ತೆ. ವಾತ ಜಾಸ್ತಿ ಆಗಿ ಏನಾಗುತ್ತೆ, ನಿಮ್ಗೆ ಮೋಷನ್ ಸರಿಯಾಗಿ ಆಗೋದಿಲ್ಲ. ಸೊ ನೀವು ನಿದ್ದೆ ಸರಿಯಾಗಿ ಮಾಡ್ಬೇಕು, ಹಾಗೂ ಸರಿಯಾದ ಟೈಮ್ಗೆ ಊಟ ಮಾಡ್ಬೇಕು. ಸೊ ಇದನ್ನ ನೀವು ಕಂಪಲ್ಸರಿ ಫಾಲೋ ಮಾಡ್ಬೇಕು. ಸೊ ಅತಿಯಾಗಿ ನೀವು ಜಂಕ್ ಫುಡ್ ತಿನ್ನೋದ್ರಿಂದ ಏನಾಗುತ್ತೆ, ನಿಮ್ಗೆ ಮೋಷನ್ ಸಾಫ್ಟ್ ಆಗಿ ಬರೋದಿಲ್ಲ. ಸೊ ಇದಕ್ಕೆ ನಮ್ಮಲ್ಲಿ ಪಾರಂಪರಿಕವಾಗಿ ತಯಾರಾದಂತ ಈ ಮಲಹರ ಚೂರ್ಣ ಅಂತ ಹೇಳ್ತೀನಿ. ಸೊ ಮಲಹರ ಚೂರ್ಣ ಇದನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಮೋಷನ್ ಒಂದೇ ಸಾರಿ ನಿಮ್ಗೆ ಮೋಷನ್ ಕ್ಲೀನ್ ಆಗಿ ಸಾಫ್ಟ್ ಆಗಿ ಪಾಸ್ ಆಗುತ್ತೆ. ಸೊ ಇದರಿಂದ ನಿಮ್ಗೆ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ತರದ ಇವು ಚೂರ್ಣಗಳು ಸಿಗುತ್ತೆ, ಅದನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಭೇದಿ ಆಗುತ್ತೆ. ಬಟ್ ಈ ಚೂರ್ಣ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಒಂದೇ ಸರಿ ಮೋಷನ್ ಸಾಫ್ಟ್ ಆಗಿ ಈಸಿಯಾಗಿ ಪಾಸ್ ಆಗುತ್ತೆ. ಓನ್ಲಿ ಒಂದಿಲ್ಲ 2 ಸರಿ ಆಗ್ಬಹುದು ಅಷ್ಟೇ. ಸೊ ಇದನ್ನ ಡಿಟಾಕ್ಸ್ ಚೂರ್ಣ ಅಂತಾನು ಹೇಳ್ಬೋದು. ಏನಂತ ಹೇಳಿದ್ರೆ ಡಿಟಾಕ್ಸ್ ಚೂರ್ಣ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದೇನ್ ಮಾಡುತ್ತೆ, ನಿಮಗೆ ಹೊಟ್ಟೆಯಲ್ಲಿರುವ ಕಲ್ಮಶಗಳನ್ನ ಹೊರಗೆ ಹಾಕುತ್ತೆ, ಒಂಥರ ಬಾಡಿ ಡಿಟಾಕ್ಸ್ ಆದಂಗ ಆಗುತ್ತೆ. ಸೊ ಯೂಶಲ್ ಆಗಿ ಇವನ್ 10 ವರ್ಷದಿಂದ 90 ವರ್ಷ ವಯಸ್ಸಿನವರು ಯಾರಾದ್ರೂ ತೆಗೆದುಕೊಳ್ಬಹುದು. ಒಂದು ಸರಿ ನೀವು ಹೇಳ್ತಾರೆ ತಿಂಗ್ಳಿಗೆ ಒಂದ್ಸರಿ ಬೇದಿಗೆ ತಗೋ ಅಂತ ಹೇಳ್ತಾರೆ, ಅದ್ರ ಬದ್ಲಿ ನೀವು ಈ ಚೂರ್ಣ ತೆಗೆದುಕೊಂಡ್ರೆ ನಿಮ್ಗೆ ವಾರಕ್ಕೆ 1 ಸಾರಿ, ನಿಮ್ಗೆ ಏನು ಚಿಕ್ಕ ಏಜ್ ಇರೋರು, ಈಗ 20 ವರ್ಷ ಇರೋರ್ಗೂ ಕೂಡ ಇವಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಆಹಾರ ಆ ತರ ಇದೆ, ನೀವು ಸರಿಯಾದ ಟೈಮ್ಗೆ ನೀರ್ ಕುಡಿಯೋದಿಲ್ಲ, ಸರಿಯಾದ ಟೈಮ್ಗೆ ಊಟ ಮಾಡೋದಿಲ್ಲ, ಸರಿಯಾದ ಟೈಮ್ಗೆ ನಿದ್ದೆನೂ ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ, ನಿಮ್ಗೆ ಮೋಷನ್ ಸರಿಯಾಗಿ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, 100 ತರದ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಒಬೆಸಿಟಿ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಸ್ಕಿನ್ ಅಲರ್ಜೀಸ್ ಆಗ್ಬಹುದು, ಎಲ್ಲ ಗಡ್ಡೆಗಳು ಆಗುವಂಥದ್ದು, ಇವೆಲ್ಲ ಕ್ಯಾನ್ಸರ್ ಬರುವಂಥದ್ದು ಏನಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ ಮಲಬದ್ಧತೆ ಆಗೋದ್ರಿಂದ, ನೀವು ತಿಂದ ಆಹಾರ ನೀವು ಹೊರಗೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಒಳಗೆ ಉಳ್ಕೊಂಡು ಅದನ್ನ ಬೇರೆ ಬೇರೆ ಆರ್ಗನ್ಸ್ ಗಳಲ್ಲಿ ರೀಚ್ ಆಗಿ ಏನಾಗುತ್ತೆ, ನಿಮ್ಗೆ ಮೋಷನ್ ಕ್ರಿಯೇಟ್ ಆಗಿ ನಿಮ್ಗೆ ನೂರಾರು ತರದ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಮೋಷನ್ ನೀವು ಕರೆಕ್ಟ್ ಆಗಿ ಪಾಸ್ ಮಾಡ್ಬೇಕು. ಮೋಷನ್ ನೀವು ತಿಂದ ಆಹಾರ ಸರಿಯಾಗಿ ಹೊರಗೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೇರ್ ಫಾಲ್ ಆಗ್ಬಹುದು, ನಿಮ್ಗೆ ಸ್ಕಿನ್ ಅಲರ್ಜಿ ಆಗ್ಬಹುದು, ಮಂಡಿ ನೋವು ಆಗ್ಬಹುದು, ಸೊಂಟ ನೋವು ಆಗ್ಬಹುದು. ಸೊ ನಿಮ್ಗೆ ಗಡ್ಡೆಗಳು ಆಗ್ಬಹುದು. ಅರ್ಥ ಆಯ್ತಾ? ನಿಮ್ಗೆ ಫೈಬ್ರಾಯ್ಡ್ಸ್ ಅಂತ ಹೇಳ್ತಾರೆ. ಈ PCOD ಸಮಸ್ಯೆ ಕೂಡ ಮೇನ್ ಆಗಿ ಇದೇ ಕಾರಣ. ಅದರಿಂದನೂ ಕೂಡ ಮೋಷನ್ ಸರಿಯಾಗಿ ಆಗ್ಬೇಕು. ಇದ್ರ ಜೊತೆಗೆ ನೀವು ಇದನ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಮೋಷನ್ ಕ್ಲೀನ್ ಆಗಿ ಒಂದೇ ಸಾರಿ
ಪಾಸ್ ಆಗುತ್ತೆ. ಸೊ ಇದನ್ನ ನೀವು ಡಿಟಾಕ್ಸ್ ಚೂರ್ಣ ಅಂತಾನು ತೆಗೆದುಕೊಳ್ಬಹುದು. ದಿವಸಕ್ಕೆ 1 ಸಾರಿ ರಾತ್ರಿ ಊಟ ಆದ್ಮೇಲೆ ಇದನ್ನ 1 ಸ್ಪೂನ್ ಬಿಸಿ ನೀರಲ್ಲಿ ಹಾಕಿ ಕುದಿಸ್ಬೇಕು. ಕುದಿಸಿ ತೆಗೆದುಕೊಳ್ಬೇಕು ಊಟ ಆದ್ಮೇಲೆ. ಓನ್ಲಿ 1 ಟೈಮ್ ಮಾತ್ರ. ರಾತ್ರಿ ಊಟ ಆದ್ಮೇಲೆ 1 ಸಾರಿ ತೆಗೆದುಕೊಂಡ್ರೆ ನಿಮ್ಗೆ ಬೆಳಿಗ್ಗೆ ಮೋಷನ್ ಈಸಿಯಾಗಿ ಸಾಫ್ಟ್ ಆಗಿ ಪಾಸ್ ಆಗುತ್ತೆ. ಸೊ ಇದನ್ನ ಈ ಚೂರ್ಣ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಏನ್ ಹೇಳಿದೆ, ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ. ಸೊ ಈ ಮಲಹಾರ ಚೂರ್ಣ ನೀವು ಆರ್ಡರ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಫೋನ್ ನಂಬರ್ ಕಾಲ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೋದು, ಅಥವಾ ಸ್ಕ್ರೀನಲ್ಲಿ ನಂಬರ್ ಕಾಣಿಸ್ತಾ ಇರುತ್ತೆ, ಆ ನಂಬರ್ಗೆ ಫೋನ್ ಮಾಡಿ ಅಥವಾ ಫೋನ್ ಮಾಡಿಬಿಟ್ಟು ಅಥವಾ ವಾಟ್ಸಪ್ ಮಾಡಿ ನೀವು ಕೂಡ ಆರ್ಡರ್ ಮಾಡ್ಬೋದು. ಸೊ ಈ ಮೆಸೇಜ್ ಅನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಫೇಸ್ಬುಕ್ ಪೇಜ್ನ ಕಂಪಲ್ಸರಿ ಫಾಲೋ ಮಾಡಿ. ನೀವು ಈ ಥರ ಆರೋಗ್ಯ ಸಂಬಂಧಿಸಿದ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಬಹುದು. ಥ್ಯಾಂಕ್ ಯು.